ಆತ್ಮೀಯ H16 ನ್ಯೂಸ್ ವೀಕ್ಷಕರೇ, ನಾನು ನಿಮ್ಮವ M. ಮಲ್ಲಪ್ಪ ಜೋತಾರ. ಆತ್ಮೀಯರೇ, ಈಗಾಗಲೇ ನೀವು ನೋಡಿದ್ದೀರಿ, ನಮ್ಮ ವಿರೋಧ ಪಕ್ಷಗಳು ಸಂಪೂರ್ಣವಾಗಿ ಚೀಫ್ ಎಲೆಕ್ಷನ್ ಕಮಿಷನರ್, ಮುಖ್ಯ ಚುನಾವಣಾ ಆಯುಕ್ತರ ವಿರುದ್ಧವಾಗ ವಾಗ್ದಂಡನೆ ಮಾಡಬೇಕಾಗ್ಯದ ಇವರಿಗೆ ಅನ್ನೋ ನಿರ್ಧಾರಕ್ಕೆ ಬಂದಿದ್ದಾರೆ. ವಿಶೇಷವಾಗಿ ಈ ದೇಶದ ಪ್ರಮುಖ 8 ವಿರೋಧ ಪಕ್ಷಗಳು ಒಂದಾಗಿ ಈ ಇಂಪೀಚ್ಮೆಂಟ್ ಅಂದರೆ ಈಗ ಜ್ಞಾನೇಶ್ವರನ್ನು ಕಿತ್ತಾಕೋದು ಹೇಗಪ್ಪ, ಯಾಕಂದ್ರೆ ಈ ದೇಶದ ಈಗಾಗಲೇ ಗೊತ್ತಿದ್ದು ಆಲ್ರೆಡಿ ಇದರ ಬಗ್ಗೆ ಆರೋಪ ಮಾಡಿದರೂ ಸಹ ಅಲ್ಲಿ ಬೋಗಸ್ ಮತಗಳು ಅಥವಾ ಅಲ್ಲಿ ಒಂದಕ್ಕಿಂತ ಹೆಚ್ಚು ಒಬ್ಬೊಬ್ಬರಿಗೆ ಮತಗಳು ಇರೋದು ಈಗಾಗಲೇ ಸ್ಪಷ್ಟ ಆಗೋ ಜೊತೆಗೆ ಇವೆಲ್ಲ ಯಾಕಾದು ಅನ್ನೋದಕ್ಕೆ ಸರಿಯಾಗಿ ಉತ್ತರ ನೀಡಲಾರದ, ಸ್ಪಷ್ಟವಾಗಿ ಉತ್ತರ ನೀಡಲಾರದ ಜ್ಞಾನೇಶ್ ಕುಮಾರ್ ಅವರು ಆದಷ್ಟು ಒಂದು BJP ವಕ್ತಾರನಾಗಿ ಅಥವಾ ಈ ಮೋದಿ ಮತ್ತು ಶಾ ಅವ್ರ ವಕ್ತಾರಾಗಿ ವರ್ತಿಸಿದರು ಅನ್ನೋದು ಪ್ರಮುಖ ಅವರ ಆರೋಪ. ಮತ್ತು ಅವರು ಉತ್ತರ ಕೊಟ್ಟಿದ್ದನ್ನು ಅವತ್ತು ನಾವು ನೋಡಿದಾಗ ಅದರಲ್ಲೇ ಅವ್ರು ಸ್ಪಷ್ಟವಾಗಿ ಹೇಳಬೇಕಾಗಿತ್ತು, ಇಂಥವು ಬರಬಾರ್ದಾಗಿತ್ತು, ಬಂದದ ಇಂಥವು ಇದ್ದಾವೆ, ಬೋಗಸ್ ಮತಗಳಿದ್ದಾವೆ, ಒಂದಕ್ಕಿಂತ ಹೆಚ್ಚು ಮತಗಳಿದ್ದಾವೆ. ಮುಂದೆ ಅದೇ ಕಾಲಕ್ಕೆ ಒಂದಿಷ್ಟು ನಾವು ತೆಗೆದು ಹಾಕಿದ್ವಿ. ಈಗ 65 ಲಕ್ಷ ಮತದಾರನ ಈ ಒಂದು ಬಿಹಾರಲ್ಲಿ ತೆಗೆದು ಹಾಕಿದ. ಇನ್ನು ಮುಂಬರುವ ವೆಸ್ಟ್ ಬೆಂಗಾಲ್ದಲ್ಲೂ ಸಹಿತ ನಾವು ಏನಪ್ಪ ಅಂತಂದ್ರೆ ಈ ವಿಶೇಷವಾಗಿ ನಮ್ಮ